ತಲೆಬುರುಡೆಯನ್ನೇ ತಂದಿದ್ದೇನೆ, ಅಲ್ಲಗಿರಿ, ಇಲ್ಲಿ ಆರಡಿ ಗುಂಡಿ ತೋಡಿ, ಮತ್ತೊಂದು ಕಡೆ ಮಿಷಿನ್ನಲ್ಲಿ ಹುಡುಕಾಡಿ, ಹೀಗಂತ ಕಳೆದ 50ಕ್ಕೂ ಹೆಚ್ಚು ಬುರುಡೆ ಬಿಟ್ಟಿದ್ದಂಥ ಚಿನ್ನಯ್ಯನ ಪುರಾಣ ಬಟ ಬಯಲಾಗಿದೆ. ಧರ್ಮಸ್ಥಳದ ವಿರುದ್ಧ ಮಾಡಿದ್ದಂಥ ಆರೋಪ ಎಲ್ಲವೂ ಕೂಡ ಬರೀ ಬುರುಡೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಮಹಿಳೆಯದ್ದಲ್ಲ, ಪುರುಷನದ್ದು. ಎಫ್ಎಸ್ಎಲ್ ವರದಿಯಲ್ಲಿ ಚಿನ್ನಯ್ಯನ ಬುರುಡೆ ರಹಸ್ಯ ಬಯಲು. ಹೌದು, ತಲೆಬುರುಡೆ ಸಮೇತ ಬಂದು ನೂರಾರು ಶವ ಹೂತು ಹಾಕಿದ್ದೇನೆ. ಭೂಮಿ ಅಗೆದು ನೋಡಿದ್ರೆ ಮೂಳೆಗಳ ರಾಶಿ ಸಿಗುತ್ತೆ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರು ನೀಡಿದ್ದ. ಚಿನ್ನಯ್ಯ ಆರೋಪದಂತೆ ಎಸ್ಐಟಿ ರಚನೆ ಮಾಡಿದ್ದ ಸರ್ಕಾರ ಧರ್ಮಸ್ಥಳದ 17 ಕಡೆಗಳಲ್ಲಿ ಭೂಮಿ ಅಗೆಸಿತ್ತು. ಆದರೆ ಮೊದಲ ದಿನ ತಂದಿದ್ದ ತಲೆಬುರುಡೆ ಯಾರದ್ದು, ಯಾವಾಗ ಸತ್ತಿರೋದು ಅನ್ನೋದರ ಹಿಂದೆ ಬಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಎಫ್ಎಸ್ಎಲ್ ಮೂಲಕ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ 25ರಿಂದ 30 ವರ್ಷದೊಳಗಿನ ಪುರುಷನದ್ದು ಅಂತ ಎಫ್ಎಸ್ಎಲ್ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಚಿನ್ನಯ್ಯ ನೀಡಿದ್ದ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣ ಪತ್ತೆಯಾಗಿಲ್ಲ. ಆದರೆ ಬುರುಡೆಯಲ್ಲಿ ಅಂಟಿಕೊಂಡಿರೋ ಮಣ್ಣಿನ ಸೂಕ್ಷ್ಮ ಕಣಗಳನ್ನ ಎಫ್ಎಸ್ಎಲ್ ಸಂಗ್ರಹಿಸಿದೆ. ಈ ಎಲ್ಲದರ ಬಗ್ಗೆ ಎಫ್ಎಸ್ಎಲ್ನ ಒಂದು ರಿಪೋರ್ಟ್ ಎಸ್ಐಟಿಯ ಕೈ ಸೇರಿದ್ದು, ಚಿನ್ನಯ್ಯ ತಂದಿದ್ದ ಬುರುಡೆ ಯಾರದ್ದು ಎಂದು ಶೋಧ ನಡೆಸಲಾಗ್ತಿದೆ. ಅಲ್ಲದೆ ಬುರುಡೆ ತಂದಿರೋ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ಯಲಿರೋ ಎಸ್ಐಟಿ ಮಹಜರು ನಡೆಸಲು ಸಿದ್ಧತೆ ಮಾಡ್ತಿದೆ. ಚಿನ್ನಯ್ಯ ತೋರಿಸೋ ಆ ಜಾಗದಲ್ಲಿ ಮಣ್ಣು ಸಂಗ್ರಹಿಸಿ ಅಲ್ಲಿನ ಮಣ್ಣು ಡಿಎನ್ಎ ಹೊಂದಾಣಿಕೆ ಮಾಡಲು ಎಸ್ಐಟಿ ಮುಂದಾಗಿದೆ. ಇನ್ನು ಧರ್ಮಸ್ಥಳದ 6 ಮತ್ತು 11A ಪಾಯಿಂಟ್ಗಳಲ್ಲಿ ಪತ್ತೆಯಾದ ಅಸ್ಥಿ ಪಂಜರಗಳನ್ನು ಎಫ್ಎಸ್ಎಲ್ನ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿಗಾಗಿ ಎಸ್ಐಟಿ ಕಾಯುತ್ತಿದೆ. ಬೆಳ್ಳಂಬೆಳಗ್ಗೆ ಎಸ್ಐಟಿ ವಿಚಾರಣೆಗೆ ಸುಜಾತಾ ಭಟ್ ಹಾಜರು. ಇನ್ನು ನನಗೊಬ್ಬಳು ಅನನ್ಯ ಭಟ್ ಅನ್ನೋ ಮಗಳಿದ್ಲು. ಅವಳು 22 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದರೂ ಕೊಡಿ ಅಂತ ಸುಜಾತಾ ಭಟ್ ಎಂಬ ಮಹಿಳೆ ಗಂಭೀರ ಆರೋಪವನ್ನ ಮಾಡಿದ್ರು. ಈ ಕೇಸ್ ಕೈಗೆತ್ತಿಕೊಂಡಿರೋ ಎಸ್ಐಟಿ ಸುಜಾತಾಗೆ ನೋಟಿಸ್ ನೀಡಿತ್ತು. 29ಕ್ಕೆ ವಿಚಾರಣೆಗೆ ಬರ್ತೀನಿ ಎಂದಿದ್ದ ಸುಜಾತಾ ಇವತ್ತೇ ಪ್ರತ್ಯಕ್ಷರಾಗಿದ್ರು. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಪಿಎಸ್ಐ ಗುಣಪಾಲ್ ಸುಜಾತರನ್ನ ವಿಚಾರಣೆ ನಡೆಸಿದ್ದು ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ಪರೀಕ್ಷೆದಲ್ಲಿರೋ ತಮ್ಮ ಕುಟುಂಬದ ಭೂಮಿ ಕಬಳಿಸಿದ್ದಾರೆ ಅಂತ ಸುಜಾತಾ ಭಟ್ ಆರೋಪಿಸಿದ್ರು. ಈ ಬಗ್ಗೆ ನಗರಸಭೆ ಮಾಜಿ ಸದಸ್ಯ ಮಹೇಶ್ ಸ್ಪಷ್ಟನೆ ನೀಡಿದ್ದು, ಜಮೀನಿನಲ್ಲಿ ಪಾಲು ಕೇಳುವ ಅಧಿಕಾರ ಸುಜಾತಾ ಭಟ್ಗೆ ಇಲ್ಲ ಎಂದಿದ್ದಾರೆ. ಸುಜಾತಾ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಸಂಬಂಧ ಇಲ್ಲ. ಸುಜಾತಾ ಭಟ್ಟಿನ ತಂದೆಗೆ ಮತ್ತೆ ಈ ಜಾಗಕ್ಕೆ ಸಂಬಂಧವಿತ್ತು. ಏನು ಸಂಬಂಧ ಇತ್ತು ಆ ಜಾಗವನ್ನು ಅದನ್ನು ಅಬ್ಸಲ್ಯೂಟ್ ರೈಟನ್ನು ನಾರಾಯಣ ಉಪಾಧ್ಯಾಯರು ಅದನ್ನು ಪರ್ಚೇಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಮೇತ ಹೆಣ್ಣು ಮಕ್ಕಳಿಗೆ ಪಾಲಿನ ಇದು ಇರಲಿಲ್ಲ, ಕೊಡುವಂಥದ್ದು ಇರಲಿಲ್ಲ ಆ ಸಂದರ್ಭದಲ್ಲಿ. ಮತ್ತೊಂದೆಡೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಜೈನ ಧರ್ಮದ ವಿರುದ್ಧ ಅವಹೇಳನ ಮಾಡಿದ್ದಾರೆಂದು ದೂರು ದಾಖಲಾಗಿದೆ. ಧಾರವಾಡ ಠಾಣೆಗೆ ಮಂಜುನಾಥ್ ಎಂಬುವರು ಸಲ್ಲಿಸಿದ್ದ ದೂರು ಬೆಳ್ತಂಗಡಿ ಠಾಣೆಗೆ ವರ್ಗಾವಣೆಯಾಗಿದೆ. ಇಂದು ದೂರುದಾರ ಮಂಜುನಾಥ್ನನ್ನ ಠಾಣೆಗೆ ಕರೆಸಿಕೊಂಡ ಬೆಳ್ತಂಗಡಿ ಪೊಲೀಸರು ದಾಖಲೆ ಪಡೆದುಕೊಂಡರು. ಮಂಗಳೂರಿನಿಂದ ಪೃಥ್ವಿ ಜೊತೆ ಕಿರಣ್, ಟಿವಿ9 ಬೆಂಗಳೂರು.